ದೊಡ್ಡವರು ಮಾಡಿದಂತಹ ಎಡವಟ್ಟಿನಿಂದಾಗಿ ಈಗ ಸಾತ್ವಿಕ್ ಎಂಬ 2 ವರ್ಷದ ಪುಟ್ಟ ಬಾಲಕ ಸಾವು ಹಾಗೂ ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದೆ. ಅಷ್ಟಕ್ಕೂ ಸಾತ್ವಿಕ್ ತಂದೆ ಏನ್ ಮಾತನಾಡಿದ್ರು, ಪಬ್ಲಿಕ್ ಟಿವಿ ಜೊತೆ ಸಾತ್ವಿಕ್ ತಂದೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ನೋಡ್ಕೊಂಬನ್ನಿ. ಸಾತ್ವಿಕನಿಗಾಗಿ ಇಡೀ ಗ್ರಾಮಸ್ಥರೇ ಏನು ಅಂತಂದರೆ ಒಂದು ಪ್ರಾರ್ಥನೆ ಮುಳುಗಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ಹಿನ್ನೆಲೆ ಏನು, ಯಾವ ರೀತಿ ಘಟನೆ ನಡೀತು ಅನ್ನೋದ್ರ ಮಾತಾಡಲಿಕ್ಕೆ ಅವ್ರ ತಂದೆ ಸತೀಶ್ ಅವ್ರು ನಮ್ಮೊಟ್ಟಿಗೆ ಇದ್ದಾರಾಗಿ ಕೇಳೋಣ. ಮೊದಲೇ ಹೆಂಗಾಯ್ತು ರೀ ಇದು ಘಟನೆ, ಹೆಂಗಾಯ್ತು, ಏನು ಹುಡುಗ ಆಟ ಆಡ್ಲಿಕ್ಕೆ ಮನ್ಯಾಗ ದಿವಸ ಆಡ್ತಿದ್ನು? ಮನೆಗೆ ಇದ್ದು ಸರ್, ಮನೆಗೆ ಆಟ ಆಡಾಯ್ತದ್ರಿ. ಇಲ್ಲಿ ಹೊಟ್ಟೆ ಕಡೆ ಬಂದಿದ್ರಿ. ಹೊಟ್ಟೆ ಕಡೆ ಬಂದಿದ್ರೆ 5:30ಗೆ ನಾವು ಸ್ವಲ್ಪ ತೆಗೆದು ಓಪನ್ ಮಾಡಿ ನೋಡ್ಕೊಂಡ್ರೆ ಮತ್ತೆ ಅಲ್ಲೇ ಇಟ್ಟಿದ್ದೀರಿ. ಅವಾಗ ಮತ್ತೆ ಮೋಟ್ರ್ ಚಾಲು ಮಾಡೋಕೆ ಹೋಗಿದ್ದೀರಿ. ಮೋಟ್ರ್ ಚಾಲು ಮಾಡೋಕೆ ವಾಪಸ್ ಬರೋದ್ರಿಗೆ ಹುಡುಗ ಈ ಕಡೆ ಬಂದ್ರಿ ಸರ್. ಅಂದ್ರೆ ಕಲ್ಲು ಅದ್ರ ಸಂಬಂಧ? ಹಾಂ, ಅದು ಕಲ್ಲು ತೆಗೆದಕ್ಕೆಂದ್ರೆ ಹಳ್ಳಿ ಹೋಗೋದು ನೋಡಿದ್ರು. ಆ ಮೋಟ್ರ್ ಬಿಡೋದ್ರ ಸಲ ನೋಡೋದು ಸರ್. ಯಾವಾಗ ಕೊಡ್ಸಿದ್ರಿ ಇದು? ಯಾವ ಸರ್, ನೀನು ರಾತ್ರಿ ಕೊಡ್ಸಿದ್ವಿ ಸರ್. ಅದಕ್ಕೆ ನೀರು ಎಷ್ಟದ ಚೆಕ್ ಮಾಡ್ಲಿಕ್ಕೆ? ಹಾಂ ಸರ್, ಅದು ನೀರು ಬಿದ್ದಿತ್ತು ಸರ್. ನೀರು ಬಿದ್ದಿತ್ತು ಸರ್. ಅದು ಏರ್ಪಾಸ್ ಆಗೈತ್ರಿ. ಅದು ಬೋರಿನವ್ರು ಕೇಸಿಂಗ್ ಹಾಕ್ಲಿಲ್ಲ ರೀ. ನೀವು ಮೋಟ್ರ್ ಬಿಟ್ಟು ನೋಡ್ಕೊಂಡ್ರೆ ಕೇಸಿಂಗ್ ಹಾಕ್ಲಿಕ್ಕೆ ಅವ್ರು ಹೇಳಿದ್ರಿ ಸರ್. ಅದ್ರ ಸಲುವಾಗಿ ಬಿಟ್ಟಿದ್ದು? ಅದ್ರ ಸಲ ಬಿಟ್ಟಿದ್ದು ಸರ್. ಅದು ಮುಚ್ಚಿದ್ದೇವೆ ಸರ್. ಮುಚ್ಚಿದ್ಕಂದ್ರೆ 5:30 ಇದು ಓಪನ್ ಮಾಡಿ ನೋಡಿದ್ದೀನಿ ಸರ್. ಅದಕ್ಕೆ ನೋಡ್ಕೊಂಡ್ರೆ ಏನು ಮಾಡಿದ್ವಿ ರೀ, ಮತ್ತೆ ಮೋಟ್ರ್ ಚಾಲು ಮಾಡೋಕೆ ಹೋಗಿ ಹೊಳೆ ಬರೋದ್ರಿಗೆ ಇದಂಗಿದೆ ಸರ್. ಇಷ್ಟ ಆಗಿದೆ. ಹಾಂ ಸರ್. ಅದು ನೀವೀಗ ನಿಮ್ಮ ಪತ್ನಿಯವ್ರು ಎಲ್ಲಿದ್ರು? ಮನೆಯಲ್ಲಿದ್ರು? ಮನೆಯಾಗಿದ್ರು ಸರ್. ಈಗ ರೆಗ್ಯುಲರ್ ಆಗಿ ಹಿಂಗೆ ಇಲ್ಲಿ ತನಕ ಬರ್ತಿದ್ದೆ ನನ್ನ ದಿವಸ ಆಟ ಆಡ್ಲಿಕ್ಕೆ? ಹಾಂ, ಈ ಕಡೆ ಎಲ್ಲ ಓಡಾಡ್ತೀವಿ. ಈ ಕಡೆ ಎಲ್ಲ ಮುಳ್ಳು ಹಚ್ಚಿದ್ವಿ ಸರ್ ನಾವು. ಈ ಕಡೆ ಎಲ್ಲ ಈ ಸೈಡ್ ಮುಳ್ಳು ಹಚ್ಚಿದ್ರಿ. ಇವತ್ತು ಮೋಟ್ರ್ ಬಿಟ್ಟ ಸರಿಂದ ಒಂದು ಗಾಡಿ ಬಂದೈತ್ರಿ. ಆ ಗಾಡಿ ಬಂದ ಸರ್ ಅದು ನೋಡಕ್ಕೆ ಬಂದಿದ್ದೀರಿ ನಾವು ಅಲ್ಲಿ. ಗಾಡಿ ತೆಗೆದಕ್ಕೆ ಹುಡುಗ? ಹಾಂ ಸರ್. ಹಾಂ ಸರ್. ಈಗೇನು ಅಂತ ಇದ್ದಾರೆ? ಈಗ ಯಾವ ರೀತಿ ಕಾರ್ಯಾಚರಣೆ ನಡೆದಿದೆ? ನಿಮ್ಮ ಮಾಹಿತಿ ಗೊತ್ತದ ನಿಮ್ಗೆ? ಹೆಂಗದ ನಿಮ್ಮ ಕಣ್ಣು ಮುಂದೆ ಬಿದ್ದುಬಿಟ್ಟು ನಾನು ನಮ್ಮ ಕಾಣ್ಮದ್ ಬಿದ್ದಿಲ್ಲ ಸರ್. ನಾವು ಹಿಂದ್ಗಡೆ ರೀಸೆಂಟ್ ಹೊಡ್ಕೊಂಡು ಬರಮಂದ್ರಿ, ಅದು ಒಳಗೆ ಸಪ್ಪಳ ಸರ್. ಸಪ್ಪಳಾಗ ನಾ ಹಣಿಗೆ ನೋಡಿ ಸರ್, ಹಾಕ್ಲಿ ನೋಡಿದ್ರೆ ಅದು ಆವಾಜ್ ಬಸ್ ಸರ್. ಹಾಂ ಸರ್. ಆವಾಜ್ ಬಂದ್ರೆ ನಿಮ್ಮ ಪಕ್ಕ ಆಯ್ತು. ಹಾಂ ಸರ್. ಆಮೇಲೆ ನೀವು ಯಾರಿಗೆ ತಿಳಿಸಿದ್ರಿ? ಒಳ್ಳೆಯದು. ನಾ ಏನು ಸರ್, ಅಲ್ಲಿ ಗೌಳಿ ಸರ್ ಎಲ್ಲ ಕಡೆ ಇದು ಮಾಡಿದ್ವಿ ರೀ ಊರಾಗೆಲ್ಲ. ಹಾಂ ಸರ್. ಆಮೇಲೆ ಎಲ್ಲರೂ ಬಂದರು. ಎಷ್ಟು ಗಂಟೆಗೆ ಆಯ್ತು ರೀ ಎಕ್ಸಾಕ್ಟ್? ಎಷ್ಟು ಗಂಟೆ? ಅದು 6 ಗಂಟೆ ಸರ್. 6 ಗಂಟೆ ಅಷ್ಟೊತ್ತಿಗೆ ಮತ್ತೆ 7 ಗಂಟೆ ಕಾರ್ಯಾಚರಣೆ ಶುರು ಆಗಿದೆ. ಹಾಂ ಸರ್. ಈಗ ಏನಂತ ಇದ್ರಿ? ಈಗೆಲ್ಲ ಕ್ಯಾಮ್ರಾ ಎಲ್ಲ ಹಾಕಿ ನೋಡಿದ್ರ ಅಂತ? ಏನು ಮಾಡಿದ್ರ? ಈಗ ಮಾಡತ್ತಾರೆ ಸರ್ ಇದೆಲ್ಲ. ಏನಂದ್ರೆ ನೋಡಿದ್ದು ನೀವು? ವಿಡಿಯೋ ನೋಡಿದ್ರಿ? ವಿಡಿಯೋ ನೋಡಿದ್ವಿ ಸರ್. ನೋಡಿ ತೋರಿಸಿ. ಯಾವ ರೀತಿ ಇತ್ತು? ಹೆಂಗೆ ಕೈ ಆಡಿಸ್ಲಿಕ್ಕೆ? ಕೈಯ ಕಾಲು ಓಡಿಸೋದು. ಓಡ್ಸಾತಾನ? ಏನು ಪ್ರಾರ್ಥನೆ ಮಾಡ್ಕೋತೀರಿ ದೇವ್ರಿಗೆ? ಈಗ ನಮ್ಗೆ ಮಗ ಬಂದ್ರೆ ಸಾಕು ಸರ್, ನಾವು ಏನಕ್ಕಲ್ಲ ಸರ್. ಹೆಂಗೆ ಆಟ ಆಡ್ತಿದ್ದೆ ಎಲ್ಲ ನಿಮ್ಮ ಜೊತೆ? ಎಲ್ಲ ನಮ್ಮ ಜೋಡಿ ಆಟ ಅಷ್ಟಿದ್ದು ನೋಡ್ಲಿ ಸರ್. ಈಗ ಚಲವನ್ನ ಕೂಡ ಕಂಡು ಬಂದದ. ಕೈಯೆಲ್ಲ ಆಡಿಸ್ಲಿಕ್ಕೆ ಕೈಯೆಲ್ಲ ಆಡಿಸ್ತಿದ್ದ ನೀವು ನೋಡ್ರಿಲ್ಲ ವಿಡಿಯೋದೊಳಗೆ. ಸಮಾಧಾನ ಮಾಡ್ಕೋರಿ, ಬರ್ತಾನೆ. ಎಲ್ಲರೂ ಇಷ್ಟೆಲ್ಲ ಜನ ಬಂದಾರ, ಗ್ರಾಮಸ್ಥರು ಬಂದಾರ, ಎಲ್ಲ ಸಂಬಂಧಿಕರು ಬಂದಾರ, ಇಡೀ ಜಿಲ್ಲಾಡಳಿತ ಬಂದು ಎಲ್ಲರೂ ಪ್ರಯತ್ನ ಮಾಡ್ಲಾತಾರ. ಹಾಂ, ಎಲ್ಲ ಮುತ್ಯಾಣ ಎಲ್ಲರೂ ಭಾರ ಹಾಕ್ಯಾರ. ಎಲ್ಲ ಸಿದ್ಧಾಂತ ಮಾಡಿದ್ದು ಯಾವುದು ಫೈಲ್ ಆಗಿಲ್ಲ ಇಲ್ಲಿವರೆಗೂ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಲಿಕ್ಕೆ ನಿಮಗಂತಲ್ಲ. ಹಾಂ, ಸಾತ್ವಿಕ್ ಬರ್ತಾನೆ, ಏನು ಅಳ್ಬೇಡ್ರಿ, ತಡ್ಕೋರಿ, ಏನಿಲ್ಲ, ಆಗ್ತದೆ, ಎಲ್ಲ ಒಳ್ಳೇದಾಗ್ತದೆ. ಈಗ ನಿಮ್ಗೆ ಅದು ನೀವು ಅಷ್ಟು ಬರೋದ್ರೊಳಗಡೆ ಬಿದ್ದುಬಿಟ್ಟು 2 ಸೆಕೆಂಡ್ ಒಳಗಡೆ? ಹಾಂ ಸರ್, ನಂಗೆ ಅವಾಜ್ ಆಯ್ತು ಸರ್. ಅದು ಅವಾಜ್ ಆಯ್ತು ಸರ್. ಅದು ಕಲ್ಲು ಇಟ್ಟಿದ್ರಿ ನೀವು? ಹಾಂ, ಕಲ್ಲು ಇಟ್ಟಿದ್ದು ಸರ್. ಅದು 5:30 ಓಪನ್ ಮಾಡಿದ್ದೀನಿ ಸರ್. ನಾವು ಓಪನ್ ಮಾಡಿ ನೋಡ್ಕೊಂಡ್ರೆ ಅಷ್ಟೊತ್ತಿಗೆ ಹೊಳ್ಳಿ ಲೈಟ್ ಹೋಗೋದು ಬೆಳಕ್ಕೆ ಬಂದ್ಕೊಂಡು ಪ್ಯಾಕ್ ಮಾಡ್ಬೇಕಂತ ಮಾಡಿದ್ವಿ ಸರ್. ಅದು ಈ ರೀತಿ ಏನು ಅಂತಂದರೆ ಸಾತ್ವಿಕ ನೆನ್ಕೊಂಡು ಅವ್ರ ತಂದೆ ಕೂಡ ಕಣ್ಣೀರು ಇಡ್ತಾ ಇದ್ದಾರೆ. ಎಲ್ಲರೂ ಒಂದೇ ಒಂದು ಪ್ರಾರ್ಥನೆ ಏನು ಅಂತಂದರೆ ಸಾತ್ವಿಕ್ ಮತ್ತೆ ಬದುಕಿ ಬಾ, ಮತ್ತೆ ಎಲ್ಲ ನಮ್ಮ ಜೊತೆಗೆ ಆಟ ಆಡಲಿಕ್ಕೆ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಸಾತ್ವಿಕನ ಜೀವಂತವಾಗಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಚಲನವಲನ ಕೂಡ ಕಂಡು ಬಂದಿದೆ. ಇದರಲ್ಲಿ ಯಾವ ರೀತಿ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಅವ್ರ ತಾಯಿಯವರು ಖುದ್ದಾಗಿ ನಮ್ಮ ಒಟ್ಟಿಗೆ ಎದುರಾಗಿದೆ. ಏನಾಯ್ತಮ್ಮ, ನೀವು ನೋಡ್ತಾ ಇದ್ರಿ, ಹೆಂಗೆ ಮಗು ಬಂದುಬಿಟ್ಟು, ಆಮೇಲೆ ಯಾವ ಆಟ ಆಡಿರ್ತಾ ಇತ್ತ, ಏನಾಗ್ತದೆ? ಅವ ಮನೆ ಬಲ್ಲೆ ಇದ್ರಿ, ಊಟ ಮಾಡಿ ಅಲ್ಲೇ ಆಟ ಆಡ್ಲಾಗತ್ತಿದ್ರಿ. ಅವ ಈ ಕಡೆ ಯಾವಾಗ ಬಂದ ನಾವು ನೋಡೇ ಇಲ್ರಿ. 5:30 ಆಗಿತ್ರಿ ಇಷ್ಟ ಟೈಮ್. ಅಂದ್ರೆ ಈಗ ಅದು ಬಿದ್ದಾನಂತ ನಿಮ್ಗೆ ಹೆಂಗೆ ಕನ್ಫರ್ಮ್ ಆಯ್ತು? ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಮ್ಗೆ ಎಲ್ಲ ಕಡೆ ಹೊಲ ತುಂಬಾತ್ ಎಲ್ಲ ನೋಡ್ದೇವ್ರಿ, ಎಲ್ಲಿ ಕಾಣಿಸ್ಲಿಲ್ರಿ. ಅದ್ರ ಸಲಿಂದ ಅಲ್ಲಿ ಡೌಟ್ ಬಂದು ಬ್ಯಾಟ್ರಿ ಹಚ್ಚಿ ನೋಡೋಣ ಕಾಣಿಸ್ತದ್ರಿ. ಬ್ಯಾಟ್ರಿ ಹಚ್ಚಿ ನೋಡಿದ್ರೆ ಕೆಳಗಡೆ ಕಾಣಿಸ್ತು. ಹಾಂ, ಮಗು ಇತ್ತು. ಆಮೇಲೆ ನಿಮ್ಮ ಮನೆಯವ್ರು ಎಲ್ಲಿದ್ರು? ನಮ್ಮ ಮನೆಯವರು ಆ ಕಡೆ ಇದ್ರಿ. ಹೌದಾ? ಅವ್ರಿಗೂ ಗೊತ್ತಿಲ್ಲ? ಇಲ್ರಿ. ಅಂದ್ರೆ ಪ್ರತಿನಿತ್ಯ ಹಿಂಗೆ ಆಟ ಆಡ್ತಿದ್ದ ಈ ಕಡೆ ಎಂದೂ ಬಂದಿತ್ತಿಲ್ರಿ ಅವ. ನಾವು ಬೋರ್ ಹೊಡಿಬೇಕಂದು ಹಾದಿ ಮಾಡಿದೇವ್ರಿ, ನಿನ್ನೆ ಅದೇ ಹಾದಿ ಹಿಡ್ಕೊಂಡು ಬಂದಾನ್ರಿ ಅವ. ಈಗ ಹಾದಿ ಹಿಡ್ಕೊಂಡು ಬೋರ್ವೆಲ್ ಯಾವಾಗ ಕೊಡ್ಸಿದ್ರಿ? ಎಷ್ಟು ಮೀಟ್ರ್? ನಿನ್ನೆ ರೀ. ನಿನ್ನೆ ಕೊಡ್ಸಿದ್ರಿ? ಅದು ನೀರು ಹತ್ತಿಲ್ಲ? ಇಲ್ರಿ. ಅದು ಯಾಕೆ ಓಪನ್ ಇಟ್ಟಿದ್ರಿ? ಅಂದ್ರೆ ನಿನ್ನೆ ಕೊಡ್ಸಿದ್ದ, ಇವತ್ತೇನ ಮಾಡ್ಕೊಂಡು ಮಾಡಿದ್ರಿ? ಎದಕ್ಕೆ ಹಂಗೆ ಬಿಟ್ಬಿಟ್ಟಿದ್ರಿ? ಅದು ಒಂದು ಅರ್ಧ ಇಂಚ್ ನೀರು ಬಿದ್ದಿತ್ರಿ, ಅದಕ್ಕೆ ಮೋಟ್ರ್ ಬಿಟ್ಟು ನೋಡ್ಬೇಕಂದ್ಕಿಂದ್ರೆ ಹಂಗೆ ಬಿಟ್ಟಿದ್ರಿ. ಅಷ್ಟೊಳಗೆ ಈ ಘಟನೆ ಹಿಂಗಾಗಿ.
ಈ ರೀತಿ ಏನು ಅಂತಂದರೆ ಈಗ ಆಲ್ರೆಡಿ ಏನು ಅಂತಂದರೆ ಪ್ರಾರ್ಥನೆ ನಡೀತಾ ಇದೆ. ನೀವು ನೋಡ್ತಿರ್ಬೋದು ಅವ್ರ ತಾಯಿ ಆಗಲಿ ಮತ್ತು ಇತರ ಎಲ್ಲರೂ ಕೂಡ ಏನು ಅಂತಂದರೆ ಎಲ್ಲ ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಕೂಡ ಬಂದಿದ್ದಾರೆ ಮತ್ತು ಅವ್ರ ಸಂಬಂಧಿಕರೆಲ್ಲರೂ ಕೂಡ ಬಂದಿದ್ದಾರೆ. ಏನು ಅಂತಂದರೆ ಒಂದೇ ಒಂದು ಪ್ರಾರ್ಥನೆ ಎಲ್ಲರೂ ಕೂಡ ಏನಂದರೆ ಸಾತ್ವಿಕ್ ಮತ್ತೆ ಹೊರಗೆ ಬರಲಿ, ಮತ್ತೆ ನಮ್ಮ ಜೊತೆಗೆ ಆಟ ಆಡಲಿ ಅನ್ನೋದನ್ನು ಇಚ್ಛೆ ಇಟ್ಕೊಂಡು ಎಲ್ಲರೂ ಕೂಡ ಪ್ರಾರ್ಥನೆ ಮಲಗಿದ್ದಾರೆ ಅಂತ ಹೇಳ್ತಿರ್ಬೋದು. ನೀವು ನೋಡ್ತಿರ್ಬೋದು ಯಾವ ರೀತಿ ಅವ್ರ ತಾಯಿ ಕೂಡ ಏನು ಅಂತಂದರೆ ಅವ್ರು ಸ್ಪಷ್ಟವಾಗಿ ಹೇಳಿದರು ಯಾವ ರೀತಿ ಒಂದು ಈ ರೀತಿ ಆಟ ಆಡ್ತಾ ಇದ್ದ ನಾವು ನೋಡೋದಕ್ಕೆ ಅಂತ ಹೋಗಿದೆ. ಅಷ್ಟರಲ್ಲೇ ಏನು ಅಂತಂದರೆ ಬಂದನು ಅಂತ ನಾವು ಹಿಡಿಬೇಕು ಅಂದರೆ ಎಂದರೂ ಕೂಡ ಬಂದಿರಲಿಲ್ಲ. ಏನು ನಿನ್ನೆ ಕೊಳವೆ ಬಾವಿ ಕೊರೆಸಿದ್ವಿ, ಆ ದಾರಿ ಮಾಡಿದ್ವಿ, ಆ ಕೊಳವೆ ಬಾವಿ ಕೊರೆಸಲಿಕ್ಕೆ ಆ ದಾರಿನ ಹಿಡ್ಕೊಂಡು ಇದೇ ಮೊದಲನೇ ಬಾರಿಗೆ ಬಂದ, ಇಲ್ಲ ಅಂತಂದರೆ ಮನೆ ಮುಂದೆ ಆಟ ಆಡ್ತಾ ಇದ್ದ. ಆದರೆ ಈ ರೀತಿ ಏನು ಆಟ ಆಡ್ಕೊಳ್ತಾ ಬಂದವನು ಏಕಾಏಕಿ ಏನು ಅಂತಂದರೆ ಆ ಕೊಳವೆ ಬಾವಿಲಿ ಒಳಗಡೆ ಬಿದ್ದ. ಆ ಒಳಗಡೆ ಬಿದ್ದ ತಕ್ಷಣವೇ ಏನು ಅಂತಂದರೆ ಆವಾಗ ನಾನು ಕೂಡ ಏನು ಅಂತಂದರೆ ಹುಡುಕಾಡಿದ್ವಿ ಎಲ್ಲ ಕಡೆ ಕೂಡ, ಆದರೆ ಸಿಗಲಿಲ್ಲ. ತದನಂತರ ನಾವು ಬಂದು ನೋಡಿ ಏನು ಮನೇಲಿದ್ದಂಥ ಬ್ಯಾಟ್ರಿನ ನಾವು ಬಳಸಿ ಏನು ಮಗುನ ನೋಡಿದೆ ಕೊಳವೆ ಬಾವಿಲಿ. ಆವಾಗ ಮಗು ನಮಗೆ ಕಂಡು ಬಂತು. ಆ ಕಾರಣಕ್ಕಾಗಿ ಏನು ಅಂತಂದರೆ ಅವಾಗ ನಮಗೆ ಖಾತ್ರಿ ಆಯಿತು ಈ ರೀತಿ ಮಗು ಕೊಳವೆ ಬಾವಿಲಿ ಬಿದ್ದಿದೆ ಅಂತೇಳಿ. ಆಗ ತಕ್ಷಣವೇ ಏನು ಅಂತಂದರೆ ಕೊಳವೆ ಬಾವಿ ಬಿದ್ದ ತಕ್ಷಣವೇ ಅವ್ರ ತಂದೆ ಕೂಡ ಬಂದಿದ್ದಾರೆ ಸತೀಶ್. ತದನಂತರ ಏನು ಅಂತಂದರೆ ತಾಲೂಕು ಆಡಳಿತಕ್ಕೆ ಸೇರಿದಂತೆ ಗ್ರಾಮಸ್ಥರೆಲ್ಲರೂ ಸೇರಿ ಏನು ಅಂತಂದರೆ ತಾಲೂಕು ಆಡಳಿತಕ್ಕೆ ಮಾಹಿತಿ ನೀಡಿದ್ದಾರೆ. ಆವಾಗ ತಕ್ಷಣ ಎಚ್ಚೆತ್ತುಕೊಂಡಂಥ ತಾಲೂಕು ಆಡಳಿತ ಸಂಪೂರ್ಣವಾಗಿ ಏನು ಅಂತಂದರೆ ಕಾರ್ಯಾಚರಣೆಗೆ ಮುಂದಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಲ್ಲಿ ನೋಡೋದಾದರೆ ಏನು ಅಂತಂದರೆ ಈಗ ಸಾತ್ವಿಕ್ ಅವ್ರ ತಾಯಿ ಸೇರಿದಂತೆ ಸಂಬಂಧಿಕರು ಸೇರಿದಂತೆ ಇಡೀ ಗ್ರಾಮವೇ ಏನು ಅಂತಂದರೆ ಸಾತ್ವಿಕನ ಮತ್ತೊಂದು ಸಲ ಬರಲಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ತೊಳಗಿದ್ದಾರೆ ಅಂತ ಹೇಳ್ಬೋದು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.